Fourth question. Okay, in figure 6.36 ಈಗ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆ, ಅದರಲ್ಲಿ ಗಿವನ್ ಏನೇನು ಕೊಟ್ಟಿದ್ದಾನೆ ಫಸ್ಟ್ ಬರ್ಕೊಂಬೋಣ. ಓಕೆ, ಈ ಗಿವನ್ ಏನು ಕೊಟ್ಟಿದ್ದಾನೆ, QR by QS is equal to QT by PR ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಆಂಗಲ್ 1 equal to 2 ಅಂತ ಕೊಟ್ಟಿದ್ದಾನೆ. ಆಂಗಲ್ 1 is equal to 2. ಓಕೆ, ಈಗ ಟು ಪ್ರೂವ್ ಏನು ಮಾಡಬೇಕು, ಟು ಪ್ರೂವ್ ಬಂದ್ಬಿಟ್ಟು ಟ್ರಯಾಂಗಲ್ PQS ಸಿಮಿಲರ್ ಟು ಟ್ರಯಾಂಗಲ್ TQR ಅಂತ ಬರೀಬೇಕು. ಓಕೆ, ಇದನ್ನ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಈಗ ನೋಡಲಿ ಪ್ರೂಫ್ ಯಾವ ಥರ ಮಾಡ್ಬೇಕಂತ. ಓಕೆ, ಒಂದು ಕೊಟ್ಟಿರೋದೇನು ಆಂಗಲ್ 1 equal to 2. ಈಗ ನೋಡ್ರಿ ಆ ಟ್ರಯಾಂಗಲ್ ಒಂದೇ ಸಪ್ರೇಟ್ ಬರಿತೀನಿ. ಆ ಟ್ರಯಾಂಗಲ್ ಯಾವುದು, PQR ಬರೆದ್ರೆ ಆಂಗಲ್ 1 ಇದು ಆಂಗಲ್ 2 ಇವರಿಬ್ರು ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಓಕೆ, ನಮಗೆ ಪ್ರಾಪರ್ಟಿ ಏನು ಗೊತ್ತು, ಓಕೆ, ಎರಡು ಆಂಗಲ್ ಈಕ್ವಲ್ ಇದಾವೆ ಅಂತಂದ್ರೆ ಅದ್ರ ಅಪೋಸಿಟ್ ಸೈಡ್ ಕೂಡ ಈಕ್ವಲ್ ಇರ್ತತಾನೆ. ಇವರಿಬ್ರು ಈಕ್ವಲ್ ಅಂದ್ರೆ ಇವ್ರ ಅಪೋಸಿಟ್ ಸೈಡು ಈಕ್ವಲ್ ಇರ್ತತೆ. ಓಕೆ, ಸೊ ನಾನೇನು ಬರಿಬೋದು, PQ is equal to PR ಅಂತ ಬರಿಬೋದು. ಓಕೆ, PQ is equal to PR. ರೀಸನ್ ಏನು, ರೀಸನ್ ಬಂದ್ಬಿಟ್ಟು ಸೈಡ್ಸ್ ಅಪೋಸಿಟ್ ಟು ಈಕ್ವಲ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಅರ್ಥ ಆಯ್ತಾ? ಎರಡು ಆಂಗಲ್ ಈಕ್ವಲ್ ಇದಾವೆ ಅಂದ್ರೆ ಅದರ ಅಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಇರ್ತವೆ. ಓಕೆ, ಸೊ ಅದಕ್ಕೆ ಏನ್ ಬರ್ದ್ವಿ, PQ is equal to PR ಅಂತ ಬರ್ದೆ. ಓಕೆ, ಈಗ ಗಿವನ್ ಏನ್ ಕೊಟ್ಟಿರೋದು ನಮಗೆ, QR by QS is equal to QT by PR. ಓಕೆ, ಈಗ ನೀವೇ ನೋಡಿದ್ರೆ QR by QS is equal to QT by, ಈಗ ನೀವೇ ನೋಡ್ರಿ PR ಇದ್ದಲ್ಲಿ ಏನು ಬರಿಬೋದು, ನಾನು PQ ಅಂತ ಬರಿಬೋದಾ. ಓಕೆ, ಎಲ್ಲಿಂದ ಬಂದಿದ್ದು, ಫ್ರಮ್ ಈಕ್ವೇಶನ್ 1 ಇಂದ ಬರಿಬೋದು. ಓಕೆ, ಸೊ ಈಗ ಏನೇನು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು, PQS ಮತ್ತೆ TQR. ಸೊ ಇನ್ ಟ್ರಯಾಂಗಲ್ PQS ಅಂಡ್ ಟ್ರಯಾಂಗಲ್ ಯಾವುದು, TQR. ಓಕೆ, ನಿಮ್ಗೆ ಅರ್ಥ ಆಗಲ್ಲ ಅಂತ ಸೈಡಿಗೆ ಬರೀತೀನಿ. ಇಲ್ಲಿ ಒಂದು ಟ್ರಯಾಂಗಲ್ ಏನು, PQS. ಓಕೆ, PQS. ಇನ್ನೊಂದು ಏನು ಟ್ರಯಾಂಗಲ್ TQR. ಅದನ್ನ ನೀವು ಹೆಂಗ್ ಬರಿಬೇಕು, P ಇದ್ದ ಜಾಗದ ಕಡೆ ಏನಿರ್ಬೇಕು, T ಇಡಬೇಕು. ಓಕೆ, Q ಇರೋ ಕಡೆ Q ಇರಬೇಕು, ಆಮೇಲೆ S ಇರೋ ಕಡೆ R ಇರಬೇಕು. ಓಕೆ, ಈಗ ನೋಡ್ರಿ ನೀವು ಇವೆರಡು ಟ್ರಯಾಂಗಲ್ ಅಲ್ಲಿ ನಮ್ಗೆ ಆಲ್ರೆಡಿ ಏನು ಗೊತ್ತು, QR by QS is equal to, ಓಕೆ, QT by PQ ಅಂತ ಗೊತ್ತು, QT by PQ. ಓಕೆ, ಈಗ ನೀವೇ ನೋಡ್ರಿ ಇದನ್ನ ಹೆಂಗ್ ಬರಿಬೋದು ನಾವು, ಈ QT by QP. ಈಗ ನೋಡ್ರಿ ಅದನ್ನೇ ಬರಿಬೋದಾ ನಾನು, QR by QS is equal to QT by PQ ನಾನು QP ಅಂತ ಬರಿಬೋದಾ. ಓಕೆ, ಈಗ ನೀವು ನೋಡಿದ್ರೆ QR by QS ಇವರಿಬ್ರು ಪ್ರಪೋರ್ಷನಲ್ ಇದ್ದಾರೆ. ಆಮೇಲೆ ಇನ್ನೊಂದೇನು ನಿಮಗೆ, QT by QP ಇವರಿಬ್ರು ಈಕ್ವಲ್, ಎರಡು ಸೈಡ್ ಪ್ರಪೋರ್ಷನಲ್ ಅಂತ ಗೊತ್ತು. ಆಮೇಲೆ ನೀವು ಆಂಗಲ್ ನೋಡಿದ್ರೆ ಇಲ್ಲಿ ಕೂಡ ಆಂಗಲ್ Q ಇದೆ, ಇಲ್ಲಿ ಕೂಡ ಆಂಗಲ್ Q ಇದೆ. ಸೊ ನಾನೇನು ಬರಿಬೋದು, ಆಂಗಲ್ Q is equal to ಆಂಗಲ್ Q. ಸೊ ಇದೇನಿದು ಕಾಮನ್ ಆಂಗಲ್. ಸೊ ಈಗ ನೀವು ನೋಡಿದ್ರೆ ಎರಡು ಸೈಡ್ಸ್ ಪ್ರಪೋರ್ಷನಲ್ ಇದಾವೆ, ಆಮೇಲೆ ಒಂದು ಆಂಗಲ್ ಈಕ್ವಲ್ ಇದೆ. ಓಕೆ, ಸೊ ಈಗ ನೋಡ್ರಿ ಈ ಸೈಡ್ ಸೆಲೆಕ್ಟ್ ಮಾಡೋದಾ, ಎರಡು ಸೈಡ್ ಪ್ರಪೋರ್ಷನಲ್ ಇದಾವೆ, ಎರಡು ಸೈಡ್ ಮಧ್ಯೆ ಆಂಗಲ್ ಪ್ರಪೋರ್ಷನಲ್ ಈಕ್ವಲ್ ಇದೆ ತಾನೆ, ಇವ್ರ ಎರಡು ಸೈಡ್ ಮಧ್ಯೆ ಆಂಗಲ್ ಈಕ್ವಲ್ ಇದೆ. ಸೊ ನಾನೇನ್ ಬರಿಬೋದು ಅವಾಗ, ಸೊ ನಾನು ಅವಾಗ ಟ್ರಯಾಂಗಲ್ PQS ಸಿಮಿಲರ್ ಟು ಟ್ರಯಾಂಗಲ್ TQR ಅಂತ ಬರಿಬೋದು. ನೋಡ್ರಿ PQS ಸಿಮಿಲರ್ ಟು TQR ಅಂತ ಬರಿಬೋದು. ಯಾವ ರೂಲ್ ಅಪ್ಲೈ ಮಾಡಿದೆ ಇಲ್ಲಿ, SAS ಸಿಮಿಲಾರಿಟಿ ಕ್ರೈಟೀರಿಯನ್ ರೂಲ್ ಅಪ್ಲೈ ಮಾಡಿದೆ. ಓಕೆನಾ. ಸೊ ಸಿಂಪಲ್ ಆಗಿ ಏನಂತಂದ್ರೆ ನೀವು
ಇವೆರಡು ಟ್ರಯಾಂಗಲ್ ಈ ತರ ಬರ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಎರಡು ಸೈಡ್ಸ್ ಪ್ರಪೋರ್ಷನಲ್ ಅಂತ ಗೊತ್ತಾಯ್ತು. ಯಾವ ತರ ನೀವೇ ನೋಡ್ರಿ, ಕ್ಯೂ ಆರ್ ಬೈ ಕ್ಯೂ ಎಸ್, ಕ್ಯೂ ಆರ್ ಬೈ ಕ್ಯೂ ಎಸ್. ಇನ್ನೊಂದು ಬಂದ್ಬಿಟ್ಟು ಏನು, ಕ್ಯೂ ಟಿ ಬೈ ಪಿ ಕ್ಯೂ ಅಂತ ಬರ್ತಿದ್ವಿ. ಪಿ ಕ್ಯೂ ಅಂದ್ರೆ ಒಂದೇ, ಕ್ಯೂ ಪಿ ಅಂದ್ರೆ ಒಂದೇ. ಸೊ ಅವೆರಡು ಪ್ರಪೋರ್ಷನಲ್ ಅಂತ ಗೊತ್ತಾಯ್ತು. ಎರಡು ಸೈಡ್ ಪ್ರಪೋರ್ಷನಲ್. ಆಮೇಲೆ ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇದೆ, ಕಾಮನ್ ಆಂಗಲ್ ಆಯ್ತು. ಸೊ ಎರಡು ಸೈಡ್ ಒಂದು ಆಂಗಲ್ ಅಂದ್ರೆ ಏನ್ ಬರ್ತೀವಿ, ಎಸ್ ಐ ಎಸ್ ಸಿಮಿಲಾರಿಟಿಯಿಂದ ಅವರಿಬ್ರು ಸಿಮಿಲರ್ ಅಂತ ಬರ್ದ್ಬಿಡ್ಬೋದು. ಸೊ ನಾನು ಅದೇ ಪ್ರೂವ್ ಮಾಡೋಕಾಯ್ತು, ಅದನ್ನ ಪ್ರೂವ್ ಮಾಡಿದೆ.